ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ, ಇದು ಸ್ವಂತ ಮನೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಇದಕ್ಕೆ ಏನೇನು ದಾಖಲೆಗಳು ಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಭಾರತ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ PMAY 6ರ ಅಡಿಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರಿಗೆ ಹೊಸ ಸಮೀಕ್ಷೆಯನ್ನು ಆರಂಭವಾಗಿದೆ. ಇದಕ್ಕೆ ಯಾರು ಅರ್ಹರಪ್ಪ ಅಂತಂದರೆ, ಈ ಯೋಜನೆ ಅಡಿಯಲ್ಲಿ ಬಂದುಬಿಟ್ಟು ಗ್ರಾಮೀಣ ಜನರು, ಪ್ರದೇಶದ ಜನರು, ಮನೆಯ ಕನಸು ಹೊಂದಿರುವವರು ಅಪ್ಲಿಕೇಶನ್ನ ಹಾಕ್ಬೋದು. ಅದಕ್ಕೇನೇನು ವಿವರಗಳು ಬೇಕು ಅಂತಂದರೆ, ಯಾರು ಅರ್ಹರು ಅಂತಂದರೆ, ವಸತಿ ರಹಿತರು, ನಿವೇಶನ ರಹಿತರು ಮತ್ತು ಬಡ ಕುಟುಂಬಗಳು, ಅಂದರೆ ಕಚ್ಚಾ ಮನೆ ಹೊಂದಿರುವ ಕುಟುಂಬಗಳು, ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳು, ಅಂದರೆ ವಾರ್ಷಿಕ ಆದಾಯ ಬಂದುಬಿಟ್ಟು 1,80,000 ಒಳಗಡೆ ಇರಬೇಕಾಗತ್ತೆ. ಇದಕ್ಕೇನೆಲ್ಲ ದಾಖಲೆಗಳು ಬೇಕು ಆಗುತ್ತೆ ಅಂದರೆ, ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ನರೇಗಾ ಜಾಬ್ ಕಾರ್ಡು ಬೇಕಾಗತ್ತೆ. ಇದನ್ನು ಯಾರು ಸಮೀಕ್ಷೆ ಮಾಡ್ತಾರಂದರೆ, ಈ ಸಮೀಕ್ಷೆಯಲ್ಲಿ ಬಂದುಬಿಟ್ಟು ಅಧಿಕೃತ ಅಧಿಕಾರಿಗಳು ನಿಮ್ಮ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ, ಇಲ್ಲಾಂದರೆ ಸ್ವಯಂ ಸಮೀಕ್ಷೆ ನಡೆಸಿ ಅವರು ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಗ್ರಾಮ ಪಂಚಾಯಿತಿ ಸಮೀಕ್ಷೆ ಪ್ರಕ್ರಿಯೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೇಕ್ಷಣಾಧಿಕಾರಿ, ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಹೋಗ್ಬಿಟ್ಟು ಸರ್ವೇಕ್ಷಣಾಧಿಕಾರಿಯನ್ನು ಮನೆಗೆ ಭೇಟಿ ನೀಡ್ತಾರೆ. ವಸತಿ ರಹಿತರು ಹಾಗೂ ನಿವೇಶನ ರಹಿತರ ಮಾಹಿತಿಯನ್ನು ಪರಿಶೀಲನೆ ಮಾಡುತ್ತಾರೆ. ಅರ್ಜಿದಾರರು ತಮ್ಮ ದಾಖಲೆಗಳನ್ನು ಸಲ್ಲಿಸಬಹುದು. ಸರ್ಕಾರದ ಮನೆ ಯೋಜನೆಗಳಿಗೆ ಲಾಭವನ್ನು ಪಡೆಯಬಹುದು. ಇದರಿಂದ ಏನೇನು ಲಾಭಗಳು ಅಂದರೆ, ಸ್ವಯಂ ಸಮೀಕ್ಷೆ ಪ್ರಕ್ರಿಯೆ ಬಿಟ್ಟು ಆಸಕ್ತ ಫಲಾನುಭವಿಗಳು ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಹೋಗ್ಬಿಟ್ಟು. ಇದರಿಂದ ಏನಪ್ಪ ಲಾಭಗಳಂದರೆ, ಉಚಿತ ಮತ್ತು ಅಥವಾ ಅಗ್ಗದ ದರದಲ್ಲಿ ಮನೆ ಮಂಜೂರಾತಿ ಆಗುತ್ತದೆ ಮತ್ತು ಸರ್ಕಾರದ ಸಹಾಯಧನ ಲಭ್ಯವಾಗುತ್ತದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ಶಾಶ್ವತ ವಸತಿ, ಆಧುನಿಕ ಮನೆಯ ಸೌಲಭ್ಯದೊಂದಿಗೆ ಉತ್ತಮ ಜೀವನ ಮಟ್ಟ. ಅರ್ಜಿ ಪ್ರಕ್ರಿಯೆ ಸುಲಭ ಮತ್ತು ಡಿಜಿಟಲ್ ಪ್ರಕ್ರಿಯೆಯ ಮೂಲಕ ಮಾಡಬಹುದಾಗಿದೆ. ನೀವು ಗ್ರಾಮೀಣ ಪ್ರದೇಶದ ವಸತಿ ರಹಿತರು ಹಾಗೂ ನಿವೇಶನ ರಹಿತರಾಗಿದ್ದರೆ ಈ ಅತ್ಯುತ್ತಮ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಆಸಕ್ತಿ ಇರೋರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.